ಈಗ ಮಾದೇಶ್ವರರು ಸಂಹಾರ ಆದ ನಂತರ ಸಂಹಾರದ ಇದರಲ್ಲಿ ಇವರು ಒಬ್ರು ಸಂಹಾರ ಸೆರೆ ಅವಾಗ ಬರಬೇಕಾದ್ರೆ ಶ್ರವಣ ಸಂಹರಿಸಿ ಅವಾಗ ಬರಬೇಕಾದ್ರೆ ಇಲ್ಲಿ 3 ಬೆಟ್ಟಗಳು ಹೋಲಿಕೆ ಇದೆ. ಇಲ್ಲಿ ಆ ಕಡೆ ಸಂಕಲ್ಮಲೆ ಬೆಟ್ಟ ಇದೆಯಲ್ಲ, ಅಲ್ಲಿ ತಾಯಿ ಬರೆ ಅಂತ ಅವಳು ತಾಯಿ, ಈ ಕಡೆಗಿರೋ ಬೆಟ್ಟ ಮಗುವರೆ ಅಂತ ಇವರು ಮಗ. ಮತ್ತೆ ಕೆಳಭಾಗಕ್ಕೆ ಒಂದು ಬೆಟ್ಟ ಇದೆ, ಇದು ಮೂರಕ್ಕೆ ಮುಖಗಳು ಹೋಲ್ತವೆ, ಹೀಗೆ ಹೋಲ್ತವೆ. ಇದು ಮಗುವರೆ ಅನ್ನೋದು ಇಲ್ಲಿ ಒಂದು 500 ಅಡಿ ಎತ್ತರಕ್ಕೆ ಒಂದು ಬೆಟ್ಟ ಇದೆ. ಬೆಟ್ಟ ಇದೆ. ಅಲ್ಲೋಗಿ ನಿಂತ್ಕೊಂಡ್ರೆ ಇದ್ರ ಮುಖ ಅದಕ್ಕೆ ತೋರುತ್ತೆ, ಅದ್ರ ಮುಖ ಅದಕ್ಕೆ ತೋರುತ್ತೆ, ಇದ್ರ ಮುಖ ಇದಕ್ಕೆ ತೋರುತ್ತೆ. ಇವರು 3 ಜನ. ಅವರು ತಾಯಿ ಅಂತಂದ್ರೆ ಪಾರ್ವತಿ, ಗುಂಡಲವರೆ ಅಂತಂದ್ರೆ ಗುಂಡ ಅಂತ, ಅವನು ತಂದೆ ಪರಮೇಶ್ವರ, ಇವನು ಮಗ. ಇವರು ಮಗುವರೆ ಬಸವೇಶ್ವರ ಮಗ. ಇದಿಷ್ಟೇ. ಇವರು ಪ್ರತ್ಯಕ್ಷ ಆಗ್ಬೇಕಾದ್ರೆ ಇಲ್ಲಿ ಇದು ಹುತ್ತದಲ್ಲಿ ಒಳದು ಮೂಡಬೇಕಾದ್ರೆ ಭಗವಂತ ನಮ್ಮೂರಲ್ಲಿ ಒಬ್ಬ ಅಲ್ಗೇಗೌಡ ಅಂತ ಹಿಂದಿನ ಕಾಲದಲ್ಲಿ ಮಾದೇಶ್ವರ ಬಂದಾಗ ಇಲ್ಲಿ ಅವರು ವ್ಯವಸಾಯ ಮಾಡ್ತಿ 7 ಜನ ಗಂಡು ಮಕ್ಕಳು, 7 ಜನ ಗಂಡು ಮಕ್ಕಳು, 7 ಜನ ಸೊಸೆಯರು. ಅವ್ರಿಗೆ 7 ಏರಿನ ಎತ್ತುಗಳು. ಆ 7 ಏರಿನ ಎತ್ತುಗಳು ಈ ಸ್ಥಳದಲ್ಲಿ ಇವರು ಮೈಮೇನ ತೋರಾಕಿ ಅಡವಿಟ್ಕೊಂಡ್ಬಿಟ್ಟವ್ರೆ. ಇದೇ ಪ್ಲೇಸಲ್ಲಿ ಅಡವಿಟ್ಕೊಂಡು ಇವ್ರು ಎಲ್ಲ ಕಡೆ ಸಂಚಾರ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ ಹುಡುಕಿದ್ದಾರೆ ದನಗಳನ್ನ, ಎತ್ತುಗಳನ್ನ. ಹುಡುಕಿದಾಗ ಎಲ್ಲೂ ಸಿಕ್ಕಲಿಲ್ಲ. ಎಲ್ಲ ಕಡೆ ಕಾಡು ಮೇಡು ಎಲ್ಲ ಕಡೆ ಹುಡುಕಿದ್ದಾರೆ, ಸಿಕ್ಕಲಿಲ್ಲ. ಆವಾಗ ಅವ್ರ ಕನಸಲ್ಲಿ ಹೇಳಿದ್ದಾರೆ, ಅಲ್ಲಿಗೇಗೌಡ್ರೆ ನಿಮ್ಮ ಎತ್ತುಗಳನ್ನ ನಾನು ನನ್ನ ಬಳಿ ಇಟ್ಕೊಂಡಿದ್ದೀನಿ, ನನಗೆ ಒಂದು ಚಿಕ್ಕದಾಗಿ ಒಂದು ಗರ್ಭಗುಡಿ ಕಟ್ಟಿಸಿ ಜೊತೆಗೆ ಮರಗಳಿಂದ ಎತ್ತುಗಳನ್ನ ಇದು ಮಾಡಿ ನಿಲ್ಲಿಸಿ ಅಂತ. ಆವಾಗ ಅದೆಲ್ಲ ಅಳಿದೋಗಿದೆ. ಇವಾಗ ಅವ್ರ ಗುಡಿ ಕಟ್ಸಾದ ನಂತರ ಇಲ್ಲಿ ಅದ್ಭುತ ಶಕ್ತಿ ಇದೆ. ಇಲ್ಲಿ ವೀರಪ್ಪನ ಒಂದು ಸಂಹಾರ ಆಗಬೇಕಾದ್ರೆ ಇಲ್ಲಿ ಬಂದು ಪ್ರಸನ್ನ ವಿರಾಜ ಅಂತ ಹೇಳಿ ಈ ಸಪ್ರಮಳಿಗೆಗೆ ಎಲ್ಲ ಕಡೆ ಅವರು ಪ್ರವಾಸ ಮಾಡಿದ್ದಾರೆ. ಪ್ರಸನ್ನ ವಿರಾಜ್ ಅವರು ಮಾಡಿ ಎಲ್ಲ ಕಡೆ, ಈಗ ಇಂಡಿಗನಾಥ ಇರ್ಬೋದು, ತುಳಸಿಗೆರೆ ಇರ್ಬೋದು, ಬೇರೆ ಬೇರೆ ಕಡೆ ಎಷ್ಟೇ ಇದ್ದಾಗ ಎಲ್ಲ ಕಡೆ ಮಾಡಿದಾಗ ಸಕ್ಸಸ್ ಆಗಲಿಲ್ಲ. ಇಲ್ಲಿ ಬಂದು ಕೋರಿಕೆ ಮಾಡಿದ್ಮೇಲೆ ಅದು ಸಕ್ಸಸ್ ಆಯಿತು. ಈ ಸಪ್ರಮಳಿಗೆ ಕಟ್ಸೋಕ್ಕೆ ಅವರೇ ನಿಂತು ಕಟ್ಸಿರೋದು, ವೀರಪ್ಪನದು ಮುಕ್ತಾಯ ಆದ್ಮೇಲೆ. ಆಮ್ಯಾಕೆ ಅದಾದ ನಂತರ ಮೇಲು ಅಧಿಕಾರಕ್ಕೆ ಇಲ್ಲಿಗೆ ಅರ್ಕೆ ಮಾಡ್ಕೊಂಡಿದ್ದಾರೆ, ಆಯುಕ್ತರಾಗಿ ಹೋಗ್ಬೇಕು ಅಂತ. ಅದಕ್ಕೂ ಪಾಸ್ ಆಯಿತು. ಆಮ್ಯಾಕೆ ಅವರು ಇಲ್ಲಿಂದ ಮಂಗಳೂರಿಗೆ ಆಯುಕ್ತರಾಗಿ ಹೋದ್ರು ಆ ಟೈಮಲ್ಲಿ. ಆಮ್ಯಾಕೆ ಅದಾದ ನಂತರ ಗೋಪುರದ ಕೆಲಸಕ್ಕೆ ಕೈ ಹಾಕಿದ್ವಿ. ಒಂದು 5 ಲಕ್ಷ ಆಯಿತು. ಜೊತೆಗೆ ಗೋಪುರದ ಕೆಲಸದ ಮೆಟೀರಿಯಲ್ಸ್ ಎಲ್ಲ ನಾವು ಜವಾಬ್ದಾರಿ ತಗೊಂಡು ಒಂದಷ್ಟು ಕಷ್ಟಪಟ್ಟು ಮಾಡಿ ಗೋಪುರ ನಿಂತಿದ್ದೆ. ಪೇಂಟಿಂಗ್ ವರ್ಕ್ ಆಗಬೇಕು, ಅದು ಆಗುತ್ತೆ ನಿಧಾನಕ್ಕೆ. ಜೊತೆಗೆ ಇಲ್ಲಿ ಮಕ್ಕಳಾಗಿದ್ದವ್ರಿಗೆ ಮಕ್ಕಳಾಗುತ್ತೆ ಚೆನ್ನಾಗಿ. ಯಾವುದೇ ಒಂದು ಇದಾಗಬೇಕಂತೂ ಒಳಗಡೆ ಒಂದು ಮೂರ್ತಿ ಕಂಬ ಇದೆ. ಆ ಮೂರ್ತಿ ಕಂಬಕ್ಕೆ ಅರ್ಶಿನ ಬಟ್ಟೆನಲ್ಲಿ ಕಾಣಿಕೆನ ಕಟ್ಟಿ ಕೋರಿಕೆ ಮಾಡಿಕೊಂಡು ಕಂಬಕ್ಕೆ ಹೋಗ್ತು ಅಂತಂದರೆ ಕೆಲಸ ಆಗುತ್ತೆ. ನಂತರ ಬಂದು ಅರ್ಕೆ ತೀರ್ಬೋದು. ಆಮೇಲೆ ಮುಖ ಅರ್ಧಕ್ಕೆ ಅದನ್ನು ಕಟ್ಟಿದಾರಲ್ಲ, ಅದರದ್ದೇನು? ಅದೇ ನಗವ ಎತ್ತಿ ತಡಿಯ ಕಟ್ಟಿ ನೇಗಿಲ ಎಳೆದು ಹೆಜ್ಜೆಗೂ ನಾವು ತೆನೆ ರೈತರಿಗೆ ಬೆಂಗಾವಲಾಗಿರ್ತೀನಿ ಅಂತ ಈ ಗೋಡೆ ಕಟ್ಟಿದಾರಲ್ಲ, ಅದೇ ಈ ದೇವರಿಗೆ ನಗ. ಈಗ ನಾವು ರೈತ ಜಮೀನಲ್ಲಿ ಉಳುಮೆ ಮಾಡಬೇಕಾದ್ರೆ ಕಟ್ತೀವಲ್ಲ ಮೇಲೆ, ಅದೇ ಇದನ್ನ ಕರೆಕ್ಟಾಗಿ ಹಿಂದಿನ ಕಾಲದವರು ಇಲ್ಲಿಗೆ ಮಡಗಿ ಕಟ್ಟಿದ್ದಾರೆ. ಮಾದಪ್ಪಂಗೂ ಮತ್ತೆ ಇವ್ರಿಗೂ ಸಂಬಂಧ ಇದೆ. ಇದು ಆನಮಲೆ ಕ್ಷೇತ್ರ. ಈಗ ಮಲೆ ಮಾದೇಶ್ವರರು ಇವ್ರ ಗದ್ದಿಗೆ ಇದೆ. ಇಲ್ಲಿ ಮೇನ್ ಈಗ ಒಂದೊಂದು ಮಲೆಗಳಲ್ಲಿ ಒಬ್ಬೊಬ್ಬರು ಅಧಿಪತಿಗಳನ್ನ ನೆನೆಸಿದ್ದಾರೆ. ಈಗ ಸಂಕಲ್ ಮಲೆಗೆ ಹೋದ್ರೆ ಅಲ್ಲಿ ಪಾದರೆ ಇದೆ, ಸಂಕಮನ ಬೋಳಿ, ಈಗ ಅಪೋಸಿಟ್ ಬೆಟ್ಟ ಇದೆ, ಅಲ್ಲಿ ಪಾದರೆ. ಈ ಪಾದರೆ ಅನ್ನೋದು ಬಂದು ಅಲ್ಲಿ ಪಾದ ಇದೆ ಮಾದೇಶ್ವರದ್ದು ಊರಿರೋದು. ಅಲ್ಲಿ ಹುಲಿನ ಕಟ್ಟಿ ಹಾಕಿ ಇಂಡಿಗ್ನಾಥಲ್ಲಿ ಹೋಗಿ ಹುಲಿ ಹಿಡಿದು, ಇದು ಬೇರೆ ಹಿಸ್ಟ್ರಿ ಇದೆ ಸರ್. ಇಲ್ಲಿ ಒನ್ನಂಚೆಕಾಳಮ್ಮನಿಗೆ 7 ಜನ ಅಕ್ಕ ತಂಗಿರು. ಒನ್ನಂಚೆಕಾಳಮ್ಮ ಅಲ್ಲಿ ಎಲ್ಲಿ ಅಂತಂದ್ರೆ ಒಡಕೇಳದಲ್ಲಿ ಬೇವನಟ್ಟಿ ಕಾಳಮ್ಮ, ಅವಳ ತಂಗಿ ಒನ್ನಂಚೆಕಾಳಮ್ಮ ಅಂತ ಇನ್ನೊಂದು ಬಯಲಿದೆ ನಮಗೆ.
ಭಯಂಕರ ಬೈಲಿದೆ. ಆ ಬೈಲಲ್ಲಿ ಇವರು ಬರಗೋರು ಅವ್ರಿಗೆ ಭಾಳಷ್ಟು ಭಾಗ್ಯ ಕೊಟ್ಟಿರ್ತಾರೆ. 7 ಜನ ಗಂಡು ಮಕ್ಕಳು, 7 ಜನ ಸೊಸೆಯರುಗಳು, 7 ಅಟ್ಟಿ ದನ, 7 ಅಟ್ಟಿ ಕುರಿ, ಬಹಳಷ್ಟು ವೈಭವ ಅದ್ದೂರಿಯಾಗಿ. ಆದರೆ ಅವ ಮರ್ತು ಬಿಟ್ಟಿರ್ತಾಳೆ ಒಂದೊಂಚ ಬೇವನಟಿ ಕಡಮ್ನಾಗೇನೆ ಐಶ್ವರ್ಯ ಸಖತ್ತು ಅಹಂಕಾರ. ಆವಾಗ ಅವರು ಈ ಭಾಗದಲ್ಲಿ ಬಂದು ಅಲ್ಲಿನೂ ಎಳ್ಳು ಕೇಳಿರ್ತಾರೆ, ಎಣ್ಣೆ ಮಜ್ಜನಕ್ಕೆ ಎಳ್ಬೇಕು, ದಯವಿಟ್ಟು ಎಳ್ಳು ಕೊಡಮ್ಮ ಅಂತ ಕೇಳಿದಾಗ ಅಲ್ಲೇನು ನಡೀತು ಅದೇ ರೀತಿ ಇಲ್ಲೂ ನಡೀತದೆ. ನಡೆದಾಗ ಏನಾಗುತ್ತೆ ಅಂತಂದರೆ ಸರಿ ಅಲ್ಲಿ ಕುಕ್ಕರ್ಗಲ್ ಬೆಟ್ಟ ಅಂತ ಬರ್ತದೆ ಸಂಕಲ್ಮಲೆಯಲ್ಲಿ. ಅಲ್ಲಿ ಅವ್ರು ಬಂದು ನಿಂತು ಹುಲಿನ ಕರೀತಾರೆ. ಸಂಕಲ್ಮಲೆ ಅನ್ನೋ ಬೆಟ್ಟದಲ್ಲಿ ಹುಲಿ ಮಲಗಿರ್ತದೆ. ಹುಲಿನ ಕರೀತಾರೆ, ಬಾ ಒಂದು ಸ್ವಲ್ಪ ಹೋಗಿ ಅಮ್ಮನ ಒಂದು ಸ್ವಲ್ಪ ಭಯ ಬಿಡಿಸೋ, ಎಳ್ಳೆ ಕೊಡ್ತಾ ಇಲ್ಲ ನನ್ನ ಎಣ್ಣೆ ಮಜ್ಜನಕ್ಕೆ ಅಂತ. ಆ ಹುಲಿ ಏನು ಮಾಡ್ತದೆ ಅಂತಂದ್ರೆ ಇವ್ರು ಕೆಂಗಣ್ಣು ಕೆಕ್ಕಷ್ಟು ನೋಡ್ಬೇಕಾದ್ರೆ ಹುಲಿ ಈ ಬೆಟ್ಟದಲ್ಲಿ ಮಲಗಿರೋ ಹುಲಿ ಹಿಂಡಿನಾಥ್ ಹೊರಟೋಗ್ಬಿಡ್ತದೆ. ಆವಾಗ ಅಲ್ಲಿ ಹಿಂಡಿನಾಥ್ದೊಳಗೆ ಆ ಹುಲಿನ ಹಿಡಿತಾರೆ. ಅದಕ್ಕೆ ಹಿಂಡಿಗನಾಥ ಅಂತ ನಾಮಕರಣ ಆಯಿತು. ಅಲ್ಲಿಂದ ಇಲ್ಲಿಗೆ ತಂದು ಒಂದು ಕಲ್ಕಂಬಿ ಮರ ಅಂತ ಆ ಮರಕ್ಕೆ ಕಟ್ಟಾಕಿ ಒಡೆದು ಚೆನ್ನಾಗಿ ಕಲ್ಲಾಗಿ ಹೋಗುವಂಥ ಶಾಪ ಕೊಟ್ಟು ಆ ಹುಲಿನ ಒಡೆದಕ್ಕೆ ಅಲ್ಲಿ ಮರಕ್ಕೆ ಕಟ್ಟಾಕಿ ಅಲ್ಲಿ ಕಲ್ಲಾಗಿ ಹೋಗುವಂಥ ಶಾಪ ಕೊಟ್ಟು ಆ ಹೆಜ್ಜೆ ಗುರುತು ಕಾಲೂರು ಇರೋದು ಪಕ್ಕ ಜಾಗ. ಮತ್ತೆ ಆ ಹುಲಿದು ಬಣ್ಣ ಹಾಗೇ ಇದೆ ನೋಡಿ, ರೂಪ ಹಂಗೆ ಇದೆ. ಆಮೇಲೆ ಅಲ್ಲಿ ಅವ್ರ ಮಂಡಿನ ಊರಿ ಅಲ್ಲಿ ಕುಕ್ಕರ್ಗಲ್ಲು ಅಂತ ಬರ್ತದೆ ಬೆಟ್ಟ, ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಒಂದೇ ಬೆಟ್ಟದಾಗೆ ಡೌನ್ಗೆ. ಅಲ್ಲಿ ಮಂಡಿನ ಊರಿ ಅಲ್ಲಿ ಕೆಳಗಡೆ ಬೈಲಿದೆ. ಆ ಬೈಲಲ್ಲಿ ಎಳ್ಳಿನ ರಾಶಿನ ಕಲ್ಲು ಮಾಡ್ತಾರೆ ಅವರು ಸಾಪಾಗಿ. ಅದು ಆ ಬೈಲಲ್ಲಿ ಒಂದು ಗುಡ್ಡೆ ಆಗಿ ಕಲ್ಲಾಗಿ ಮಾರ್ಕೊಡುವಂಥದ್ದು. ಅವಳ ದವಸ ಧಾನ್ಯಗಳು ಮತ್ತು ಒಂದು ಈ ಒಡವೆ ಇದೆಯಲ್ಲ ಬಂಗಾರ ಏನೇನು ಇರ್ತದಲ್ಲ ಅದನ್ನು ಕೊಪ್ಪರಿಕೆ, ಆ ಕೊಪ್ಪರಿಕೆನ ಎತ್ತಿ ಕೈಯಲ್ಲಿ ಬಿಸಾಡ್ತಾರೆ. ಅಲ್ಲಿ ಹಳ್ಳ ಹರ್ಕೊಂಡು ಹೋಗೋ ಜಾಗದಲ್ಲಿ ಒಂದು ಕೊಪ್ಪರಿಕೆ ಮೊಡ ಇದೆ. ಮೊಡ ಅಂತಂದರೆ ಕಲ್ಲಿನ ಇದರಲ್ಲೇ ಈಗ ನಮಗೆ ಬಾಣಿ ಆಗುತ್ತಲ್ಲ ಆ ರೀತಿ ಒಂದು ಮೊಡ ಇದೆ, ಅದನ್ನು ನಾವು ಕೊಪ್ಪರಿಕೆ ಮೊಡ ಅಂತೀವಿ. ಆಮೇಲೆ